ನಮಸ್ತೆ, ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡು, ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಮಹಿ, ಮುತ್ತು, ಚಂದನ 3 ಜನ ಮಾತಾಡ್ತಾ ಕೂತಿರ್ತಾರೆ. ಮುತ್ತು, ಅಯ್ಯೋ ನಿಮ್ಮ ಜೊತೆ ಮಾತಾಡ್ತಾ ಊಟಕ್ಕೆ ರೆಡಿ ಮಾಡಿಲ್ಲ, ಇರಿ ಊಟಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳೋ ಅಷ್ಟರೊಳಗಡೆ ಕಂಠಿ ಅಲ್ಲಿಗೆ ಬಂದು, ಅಣ್ಣ ಏನಣ್ಣ ಊಟಕ್ಕೆ ಸ್ಪೆಷಲ್ ಅಂತ ಕೇಳಿದ್ದಕ್ಕೆ, ಅದು ಮಹಿಗೆ ಹುಷಾರಿಲ್ಲ ಅಲ್ವಾ, ಹಾಗೇನೆ ಹರಿ ಕೂಡ ಮೈಕೈ ನೋವು ಅಂತ ಹೇಳ್ತಾ ಇದೆ, ಅದಕ್ಕೆ ಮೆಣಸು ಮತ್ತು ಶುಂಠಿನ ಹಾಕಿ ಚಟ್ನಿ ಮಾಡ್ತೀನಿ ಕಣೋ ಅಂತ ಹೇಳ್ತಾರೆ. ಹಾಗಾದರೆ ಆ ಚಟ್ನಿ ತಿಂದ ತಕ್ಷಣ ನನ್ನ ಜ್ವರ ಹಾಗೆ ಮಾಯ ಆಗ್ಬಿಡ್ಬೇಕು, ಇನ್ಯಾವತ್ತೂ ಜ್ವರನೇ ಬರಬಾರ್ದು ಅಣ್ಣ ಅಂತ ಮಹಿ ಹೇಳ್ತಾನೆ. ಅದಕ್ಕೆ ಮುತ್ತು, ಕಂಠಿ ನಿನ್ಗೇನಾದ್ರು ಚಾವಲ್ ಮತ್ತು ರೋಟಿ ಏನಾದರೂ ಬೇಕೇನೋ, ಅದನ್ನೇನಾದ್ರು ಮಾಡ್ಕೊಡ್ಲ ಅಂತ ಹೇಳಿದ್ದಕ್ಕೆ, ಏನಣ್ಣ ಚಾವಲ್ ರೋಟಿಯಾ ಅಂತ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ. ಅದರಲ್ಲಿ ಆಶ್ಚರ್ಯ ಪಡೋ ಅಂಥದ್ದು ಏನೋ ಇದೆ, ಹಿಂದಿನಲ್ಲಿ ಚಾವಲ್ ಅಂತ ಅಂದರೆ ರೈಸು ಮತ್ತು ರೋಟಿ ಅಂದರೆ ಚಪಾತಿ ಅಂತ ಹೇಳಿದ್ದಕ್ಕೆ, ಅಣ್ಣ ನಿನ್ನ ಬಾಯಲ್ಲಿ ಬೇರೆ ಭಾಷೆನಾ, ನೀನು ಈ ಥರ ಮಾತಾಡಿದ್ದು ನಾನು ಯಾವತ್ತೂ ನೋಡೇ ಇರಲಿಲ್ಲಲ್ಲ ಅಂತ ಆಶ್ಚರ್ಯ ಪಡ್ತಾರೆ. ಅಯ್ಯೋ ಅದರಲ್ಲಿ ಏನೋ ಇದೆ ಆಶ್ಚರ್ಯ ಪಡೋದಂತೂ, ಸೈಟಲ್ಲಿ ತುಂಬ ಜನ ಹಿಂದಿ ಮಾತಾಡ್ತಾರೆ, ಅವ್ರ ಜೊತೆ ಎಲ್ಲ ಮಾತಾಡಿ ನನಗೂ ಅಭ್ಯಾಸ ಆಗಿದೆ ಅಂತ ಹೇಳಿ, ಸರಿ ನಾನು ಹೋಗಿ ದೋಸೆ ಮಾಡ್ತೀನಿ ಅಂತ ಎದ್ದೋಗ್ತಾರೆ. ಆ ಕಂಠಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ. ಏನು ಅಣ್ಣನಲ್ಲಾಗಿರೋ ಬದಲಾವಣೆಗಳು ಈಗ 2 ದಿನದಿಂದ ನೋಡಿದ್ಯಾ ಮಹಿ ಅಂತ ಹೇಳಬೇಕಾದ್ರೆ ಚಂದನ, ಅದರಲ್ಲಿ ಆಶ್ಚರ್ಯ ಪಡೋ ಅಂಥದ್ದು ಏನಿದೆ, ಸೈಟಲ್ಲಿ ಹಿಂದಿ ಮಾತಾಡ್ತಾರೆ ಅದಕ್ಕೆ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ, ಅದರಲ್ಲಿ ಏನು ಆಶ್ಚರ್ಯ ಪಡೋ ಅಂಥದ್ದಿದೆ ಅಂತ ಹೇಳ್ತಾಳೆ. ಇಲ್ಲ ಅದಕ್ಕೆ ನೀವು ಅಬ್ಸರ್ವ್ ಮಾಡಿ ಅಂತ ಕಂಠಿ ಹೇಳ್ತಾನೆ. ಮುತ್ತು ಅಡುಗೆ ಮನೆಗೆ ಹೋಗಿ ದೋಸೆ ಹಾಕ್ತಾ ಮಹಿಮಾ ಹೇಳಿರೋದ್ರಿಂದೆಲ್ಲ ನೆನ್ಪು ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾರೆ. ಒಬ್ಬೊಬ್ಬನೇ ಖುಷಿ ಪಡ್ತಾ ಇರೋದನ್ನ ನೋಡಿ ಚಂದನ, ಮಹಿ ಮತ್ತು ಕಂಠಿ 3 ಜನ ದೂರದಲ್ಲೇ ನಿಂತ್ಕೊಂಡು ಅವರು ಖುಷಿ ಪಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಊಟ ಟೈಮ್ ಆಗುತ್ತೆ. ಮುತ್ತು ದೋಸೆ ಮಾಡಿ ಎಲ್ಲ ತೊಗೊಂಡು ಬಂದಿಟ್ಟು, ಚಂದನ ಬಾ ಅಮ್ಮ ಊಟ ಮಾಡೋಣ ಅಂತ ಹೇಳಿದಾಗ, ಚಂದನ ಮಾತ್ರ ಹರಿಗೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಚಂದನ ಬಾ ಅಮ್ಮ ಅಂತ ಹೇಳಿದಕ್ಕೆ ಚಂದನ ಅಣ್ಣ ಬಂದೆ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಅಣ್ಣ ಅದು ಹರಿಯವರು ಇನ್ನೂ ಬಂದಿಲ್ಲಲ್ಲ ಅಣ್ಣ ಅಂತ ಹೇಳಿದ್ದಕ್ಕೆ, ಅವನಿಗೆ ಏನಾದ್ರೂ ಬಾಡಿಗೆ ಬಂದರೆ ಲೇಟ್ ಆಗುತ್ತಮ್ಮ, ನೀನು ತಲೆ ಕೆಡಿಸ್ಕೋಬೇಡ, ಊಟ ಮಾಡು, ಒಂದೊಂದು ಸಲ ಲೇಟಾಗಿ ಬರ್ತಾನೆ ಅಂತ ಹೇಳಿದ್ದಕ್ಕೆ, ಹಾಗಾದರೆ ಇದರಲ್ಲೇ ಊಟ ಎತ್ತಿಡ್ಲ ಅಣ್ಣ ಹರಿಯವ್ರಿಗೆ ಅಂತ ಕೇಳ್ತಾಳೆ. ಅದಕ್ಕೆ ಬೇಡಮ್ಮ ನೀನು ತಲೆ ಕೆಡಿಸ್ಕೋಬೇಡ, ಊಟ ಮಾಡು ಅಂತ ಹೇಳಿದಾಗ ಕಂಠಿ, ಅದಕ್ಕೆ ಅವನು ಬಾಡಿಗೆ ಬೇಕಾದರೂ ಬಿಟ್ಬಿಡ್ತಾನೆ, ಆದರೆ ಊಟ ಬಿಡೋದಿಲ್ಲ, ಅವನ ಹೊಟ್ಟೆಗೆ ಅವನು ಮೋಸ ಮಾಡ್ಕೊಳ್ಳೋದಿಲ್ಲ, ಅವನು ಊಟ ಮಾಡ್ತಾನೆ, ನೀವು ಊಟ ಮಾಡಿ ಅಂತ ಹೇಳಿದ್ದಕ್ಕೆ, ಖಂಡಿತ ಅವ್ರು ಊಟ ಮಾಡಿರ್ತಾರೆ ತಾನೇ ಅಂತ ಹೇಳಿದಾಗ, ಹೌದು ಊಟ ಮಾಡಿರ್ತಾನೆ, ಅವನು ಹೊಟ್ಟೆಗೆ ಮೋಸ ಮಾಡ್ಕೊಳ್ಳಲ್ಲ, ನೀನು ಊಟ ಮಾಡಮ್ಮ ಅಂತ ಹೇಳ್ತಾರೆ. ಸರಿ ಅಂತ ಚಂದನ ಊಟನೂ ಮುಗಿಸ್ತಾಳೆ. ಊಟ ಆದಮೇಲೆ ಎಲ್ಲರೂ ಮಲಗೋದಕ್ಕೆ ಅಂತ ಹಾಸಿಗೆ ರೆಡಿ ಮಾಡ್ತಾ ಇರ್ತಾರೆ. ಚಂದನ ಮಾತ್ರ ಹೊರಗೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ ಹರಿಗೋಸ್ಕರ. ಮುತ್ತು ಅವಳನ್ನು ಗಮನಿಸಿ ಹತ್ರ ಬಂದು, ಏನಾಯ್ತಮ್ಮ ಚಂದನ ಅಂತ ಹೇಳಿದ್ದಕ್ಕೆ, ಅಲ್ಲ ಅಣ್ಣ ಇಷ್ಟೊತ್ತಿಗೆಲ್ಲ ಬಂದುಬಿಡ್ಬೇಕಿತ್ತಲ್ವ, ಹರಿಯವ್ರು ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳ್ದಾಗ, ಅಯ್ಯೋ ಅವ್ನು ಬರ್ತಾನಮ್ಮ, ನೀನು ತಲೆ ಕೆಡಿಸ್ಕೋಬೇಡ, ಬಾಡಿಗೆ ಹೋದ್ಮೇಲೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ, ನೀನು ಏನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದಕ್ಕೆ, ಹಾಗಾದರೆ ಅವ್ರು ಊಟ ಮಾಡಿರ್ತಾರೆ ಅಲ್ವಾ ಅಣ್ಣ ಅಂತ ಕೇಳ್ತಾಳೆ. ಹೌದಮ್ಮ ಅವ್ನು ಊಟ ಮಾಡಿರ್ತಾನೆ, ಅದಕ್ಕೂ ಮೀರಿ ಅವ್ನು ಊಟ ಮಾಡಿಲ್ಲ ಅಂತ ಅಂದರೆ ಅವನಿಗೆ ಅಂತ ಒಂದು 4 ದೋಸೆನ ಎತ್ತಿಟ್ಟಿದ್ದೀನಿ, ಅವನು ಬಂದು ತಿಂದು ಮಲ್ಕೊತಾನೆ, ನೀನು ಹೋಗು ಮಲ್ಕೋ ಹೋಗು ಅಂತ ಹೇಳ್ತಾರೆ. ಇಲ್ಲ ಅಣ್ಣ ಅವ್ರಿಗೊಂದ್ಸಲ ಫೋನ್ ಮಾಡಿ ಬರ್ತೀನಿ ಇರಿ ಅಣ್ಣ ಅಂತ ಆಚೆ ಹೋಗ್ತಾಳೆ. ನಾನು ಆಡ್ತಾ ಇರೋದನ್ನೆಲ್ಲ ಅಬ್ಸರ್ವ್ ಮಾಡಿ ಕಂಠಿ ಮುತ್ತು ಹತ್ರ, ಅಲ್ಲ ಅಣ್ಣ ನೀನೊಂದ್ಸಲ ಒಂದು ಮಾತು ಹೇಳಿದ್ದೆ ನೆನಪಿದೆಯಾ, ಬಲವಂತವಾಗಿ ಪ್ರೀತಿ ಆಗಲಿ ಹಣ್ಣಾಗಲಿ ಯಾವುದನ್ನು ಕಿತ್ಕೊಬಾರ್ದು, ಅದು ತನ್ನಿಂದ ತಾನಾಗೆ ಮನಸ್ಸಲ್ಲಿ ಹುಟ್ಟಿ ಬರಬೇಕು ಅಂತ ಹೇಳಿದ್ದೆ. ಇವಾಗ ಅತ್ತಿಗೆಗೆ ನಾವೇನು ಬಲವಂತ ಮಾಡಿಲ್ಲ ಏನಿಲ್ಲ, ಆದರೆ ಅತ್ತಿಗೆಗೆ ಹರಿ ಮೇಲೆ ಕಾಳಜಿ ಪ್ರೀತಿ ಎಲ್ಲ ಹುಟ್ಟಿದೆ ಅಲ್ವಾ ಅಣ್ಣ, ಅವ್ರು ಎಷ್ಟು ಕಾಳಜಿ ಮಾಡ್ತಾ ಇದ್ದಾರೆ ನೋಡು ಅಣ್ಣ ಅಂತ ಹೇಳಿದ್ದಕ್ಕೆ, ಹೌದು ಕಣೋ, ಚಂದನ ಮನಸ್ಸಲ್ಲಿ ಹರಿ ಬಗ್ಗೆ ಒಂದು ಪ್ರೀತಿ ಹುಟ್ಟಿ ಹರಿ ಕನಸು ನನಸಾಗಿ ಮನೆಗೆ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ಯೋಚನೆ ಮಾಡ್ತಾ ಮಲ್ಕೊತಾರೆ. ಒಂದು ಕನ್ನಡ ಸಾಂಗ್ ಹಾಕ್ಕೊಂಡು ಅದನ್ನು ಹೇಳ್ತಾ ಎಂಜಾಯ್ ಮಾಡ್ತಾ ಗಾಡಿ ಓಡಿಸ್ತಾ ಇರ್ತಾನೆ. ಅಲ್ಲಿ ಕೂತಿದ್ದವರು, ಏನು ಬ್ರೋ ಒಳ್ಳೆ ಸಾಂಗ್ ಹಾಕಿದ್ದೀರಾ ಅಂತ ಹೇಳಿದ್ದಕ್ಕೆ, ಹೌದು ಬ್ರೋ, ಯಾವ ಭಾಷೆ ಆದ್ರೇನು ಯಾವ ಜಾಗ ಆದ್ರೇನು ಎಂಜಾಯ್ ಮಾಡಬೇಕಷ್ಟೇ, ಸಖತ್ತಾಗಿದೆ ಅಲ್ವಾ ಬ್ರೋ ಅಂತ ಹೇಳಿದಾಗ, ಹೌದು ಬ್ರೋ ಸಖತ್ತಾಗಿದೆ ಸಾಂಗು ಅಂತ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಒಂದು ಫೋನ್ ಬರುತ್ತೆ, ಅವನು ರಿಸೀವ್ ಮಾಡೋದಿಲ್ಲ. ಯಾಕೆ ಬ್ರೋ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ, ಅದು ವೈಫ್ ಕಾಲು, ಆಮೇಲೆ ರಿಸೀವ್ ಮಾಡ್ತೀನಿ, ನಿಮ್ಮನ್ನು ಡ್ರಾಪ್ ಮಾಡಿ ಅಂತ ಹೇಳ್ತಾನೆ. ಅಯ್ಯೋ ಕೆಲಸ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಮೊದಲು ವೈಫ್ ಫೋನ್ನ ರಿಸೀವ್ ಮಾಡಿ, ಯಾರು ಫೋನ್ ಬೇಕಾದರೂ ಇಗ್ನೋರ್ ಮಾಡಿ, ಆದರೆ ವೈಫ್ ಫೋನ್ ಮಾತ್ರ ಇಗ್ನೋರ್ ಮಾಡಬೇಡಿ, ನನ್ನ ಪರ್ಸ್ನಲ್ ಅಡ್ವೈಸ್ ಇಂದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಓ ಹೌದಾ ಸರ್ ಹಾಗಂತ ಹೇಳ್ತಾ ಇದ್ದೀರಾ, ಇರಿ ಮತ್ತೆ ಫೋನ್ ರಿಸೀವ್ ಮಾಡ್ತೀನಿ ಅಂತ ಗಾಡಿನ ಸೈಡ್ ಹಾಕಿ ಫೋನ್ನ ರಿಸೀವ್ ಮಾಡ್ತಾನೆ. ಈ ಕಡೆ ಚಂದನ ಗಾಬರಿಯಿಂದ, ಹಲೋ ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಗಾಡಿ ಓಡಿಸ್ತಾ ಇದ್ದೀನಿ ಅಂತ ಹರಿ ಹೇಳ್ತಾನೆ. ಅದಕ್ಕೆ, ಅಲ್ಲ ಇನ್ನೂ ಇಷ್ಟೊತ್ತಾದರೂ ಮನೆಗೆ
ಮನೆಗೆ ಬಂದಿರಲಿಲ್ವಲ್ಲ, ಅದಕ್ಕೆ ಫೋನ್ ಮಾಡಿದೆ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಹರಿಗೆ ಈ ಕಡೆ ಖುಷಿಯಾಗಿ ಅದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಚಂದನ ಸರಿ ಆಯಿತು, ಹುಷಾರಾಗಿ ಬೇಗ ಬನ್ನಿ ಆಯಿತಾ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ಈ ಕಡೆ ಹರಿಗೆ ಫುಲ್ ಖುಷಿ ಆಗುತ್ತೆ. ಹರಿ ಜೊತೆ ಮಾತಾಡಿ ಒಳಗೆ ಬಂದರೆ ಮುತ್ತು ಇನ್ನೂ ಮಲಗಿರೋದಿಲ್ಲ. ಏನಮ್ಮ ಚಂದನ ಇನ್ನೂ ಮಲಗಿಲ್ವಾ ಅಂತ ಕೇಳಿದ್ದಕ್ಕೆ, ಇಲ್ಲ ಅಣ್ಣ, ಅದು ಹರಿಯವ್ರಿಗೆ ಫೋನ್ ಮಾಡಿದ್ದೆ ಎಷ್ಟೊತ್ತಿಗೆ ಬರ್ತೀರಾ ಅಂತ, ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳಿದ್ದಕ್ಕೆ, ಹಾಂ ಅಮ್ಮ ಅವನು ಲೇಟಾಗೆ ಬರ್ತಾನೆ, ನೀನೇನು ತಲೆ ಕೆಡಿಸ್ಕೋಬೇಡ, ಬೇಕು ಅಂದರೆ ಹಸುವಾದರೆ ದೋಸೆ ಇಟ್ಟಿದ್ದೀನಿ, ಅವನು ತಿಂದು ಮಲ್ಕೊತಾನೆ, ನೀನು ಹೋಗಿ ಆರಾಮಾಗಿ ಮಲ್ಕೋ ಅಂತ ಹೇಳಿದ್ದಕ್ಕೆ, ಅದು ಡೋರನ್ನು ಲಾಕ್ ಮಾಡ್ಕೊತೀರಾ ಅಂತ ಹೇಳಿದಾಗ ಕಂಟಿ, ಇಲ್ಲ ಅದಕ್ಕೆ ಅವನು ಹರಿ ಡೋರ್ನ ಲಾಕ್ ಮಾಡಬೇಡಿ ಅಂತ ಹೇಳಿದ್ದಾನೆ, ಹಾಗಾಗಿ ಡೋರ್ನ ಲಾಕ್ ಮಾಡೋದಿಲ್ಲ, ಅವನು ಬರ್ತಾನೆ ಬಿಡಿ ಅಂತ ಹೇಳ್ದಾಗ, ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಚಂದನ ಕೇಳ್ತಾಳೆ. ಅದಕ್ಕೆ, ಅಯ್ಯೋ ಅದಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ನಮ್ಮ ಮನೆಯಲ್ಲಿ ಕಳ್ಳ ಬಂದ್ರೂ ಏನು ಮಹಾ ತೊಗೊಂಡೋಗ್ಬಿಡ್ತಾನೆ, ಬರೀ ಪಾತ್ರೆ ಇದೆ, ಅದು ತೊಗೊಂಡೋದ್ರೆ ಅದನ್ನು ತೊಗೊಂಡೋಗ್ಬೇಕಷ್ಟೇ, ಆ ಕಳ್ಳ ನಮ್ಮ ಮನೇನ ನೋಡಿ ಅವನಿಗೆ ಬೇಜಾರಾಗಿ ಅವನೇ ನಮ್ಮ ಮನೆಗೆ ಏನಾದ್ರು ಗಿಫ್ಟ್ ಕೊಟ್ಟು ಹೋಗ್ಬಿಡ್ಬೋದು, ಆ ಥರ ಇದೆ ಅಂತ ಹೇಳಿ ನಗ್ತಾ ಇರ್ತಾರೆ. ಸುಮ್ಮನೆ ಮಲ್ಕೊಳ್ರು ಅಂತ ಮುತ್ತು ಹೇಳ್ತಾರೆ. ಸರಿ ಅಣ್ಣ ನಾನು ಹೋಗ್ತೀನಿ ಅಂತ ಹೇಳಿ ಚಂದನ ಮಲ್ಗೋದಕ್ಕೆ ಅಂತ ಹೋಗ್ತಾಳೆ. ಮುತ್ತುನು ಬಂದು ಮಲ್ಕೊತಾರೆ. ಮಲ್ಕೊಂಡು, ಅಲ್ಲ ಕಣ್ರು, ನಮ್ಮ ಹರಿ ಮೇಲೆ ಚಂದನಾಗೆ ಎಷ್ಟು ಪ್ರೀತಿ ಕಾಳಜಿ ಎಲ್ಲ ಬರ್ತಾ ಇದೆ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಮಹಿ, ಹೌದು ಅಣ್ಣ, ಇವಾಗ ಹರಿ ಅಣ್ಣನ ಮೇಲೆ ಎಷ್ಟು ಕಾಳಜಿನ ತೋರಿಸ್ತಾರೆ, ಎಷ್ಟು ಪ್ರೀತಿನ ತೋರಿಸ್ತಾರೆ ಅಲ್ವಾ ಅಂತ ಹೇಳಿದಕ್ಕೆ ಮಹಿ, ಅಯ್ಯೋ ಇವಾಗ ಹರಿಗೇನಾದ್ರೂ ಈ ಥರ ವಿಷಯನ ಹೇಳ್ಬಿಡ್ಬೇಕು, ಅಣ್ಣ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಥರ ಸ್ಪೀಡಾಗಿ ಗಾಡಿ ಓಡಿಸ್ಬಿಡ್ತಾನೆ ಅಂತ ಹೇಳಿದ್ದಕ್ಕೆ ಮುತ್ತು, ಬೇಡ ಕಣ್ರು, ಆ ಥರ ಎಲ್ಲ ಏನು ಹೇಳೋಕೆ ಹೋಗ್ಬಿಡಿ, ಸುಮ್ಮನೆ ಮಲ್ಕೊಳ್ಳಿ, ಆಮೇಲೆ ನೀವು ಆ ಥರ ಹೇಳೋದು, ಅವ್ನು ಸ್ಪೀಡಾಗಿ ಗಾಡಿ ಓಡಿಸೋದು ಅದೆಲ್ಲ ಏನು ಬೇಡ, ಸುಮ್ಮನೆ ಮಲ್ಕೊಳ್ಳಿ, ಅವ್ನು ಬರ್ತಾನೆ. ಆದ್ರೂ ನಮ್ಮ ಚಂದನ ಅವ್ರ ಮನೆಯವ್ರ ಮುಂದೆ ನಾವು ಎಷ್ಟು ಮುಖ್ಯ ಅಂತ ಹೇಳಿದ್ರು ಅಲ್ವಾ, ಇವಾಗ ಅವಳಿಗೆ ಅರ್ಥ ಆಗಿದೆ. ನಮ್ಮ ಹರಿ ಇಲ್ಲ ಅಂತಂದಿದ್ರೆ ಅವ್ರ ಮನೆಯವರೆಲ್ಲ ಸೇರಿಕೊಂಡು ಅವಳ ಜೀವನನ ಹಾಳು ಮಾಡಿಬಿಡ್ತಾಯಿದ್ರು ಅಂತ ಅಂದ್ಕೊಂಡು ಅವಳಿಗೆ ಅರ್ಥ ಆಗಿದೆ. ಇವಾಗ ಹರಿ ಮೇಲೆ ಅವಳಿಗೆ ಪ್ರೀತಿ ಕಾಳಜಿ ಎಲ್ಲ ಉತ್ಪತ್ತಿ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಕಂಟಿ, ಹೌದು, ಹರಿ ಇದ್ದಾಗ ಮಾತ್ರ ಅವ್ರ ಕೋಪ ಸಿಟ್ಟು ಏನೇ ಇದ್ರೂ ಅವರಿಲ್ಲ ಅಂದರೆ ಎಷ್ಟು ಚಟಪಡಿಸ್ತಾರೆ ಅಲ್ವಾ, ನಮ್ಮ ಮನೆ ಮೇಲೆ ಎಷ್ಟು ವಿಶ್ವಾಸ ಇದೆ ಅಲ್ವಾ ಅಂತ ಹೇಳಿದ್ದಕ್ಕೆ, ಮಹಿ ನೀನು ಕಾಲೇಜಿಲ್ಲ ಅಂತ ಬಂದಿಲ್ಲ ಅಂತಂದ್ರೂ ಅಷ್ಟೇ ಕಣೋ, ಅವಳು ತುಂಬಾ ಚಟ್ಪಡಿಸ್ತಾ ಇರ್ತಾಳೆ ಅಂತ ಹೇಳಿದಾಗ, ಅಯ್ಯೋ ಅಣ್ಣ, ನಮ್ಮ ಮೇಲೆ ತೋರಿಸೋ ಪ್ರೀತಿ ಬೇರೆ, ಹರಿ ಮೇಲೆ ತೋರಿಸ್ತಾರೆ ಕಾಳಜಿ ಬೇರೆ ಅಣ್ಣ, ಗೊತ್ತಾಗಲ್ವಣ್ಣ ನಿನಗೆ ಅಂತ ಕಂಟಿ ಹೇಳಿದ್ದಕ್ಕೆ, ಹೌದು ಕಂಟಿ, ನೀನು ಹೇಳೋದೇನೋ ನಿಜ, ಹರಿ ಮೇಲೆ ತೋರಿಸ್ತಾ ಇರೋ ಕಾಳಜಿ ಎಲ್ಲ ನೋಡಿದ್ರೆ ಅದು ಪ್ರೀತಿನೇ ಅಂತ ಅನಿಸುತ್ತೆ ಅಂತ ಹೇಳಿದ್ದಕ್ಕೆ, ಅದು ಏನಾದರೂ ಆಗಲಿ ಅದಕ್ಕೆ ಮಾತ್ರ ನಮ್ಮನೆ ಬಿಟ್ಟು ಹೋಗಲಿಲ್ಲ ಅಂದರೆ ಅಷ್ಟೇ ಸಾಕು ಅಂತ ಮಹಿ ಹೇಳ್ತಾನೆ. ಖಂಡಿತ ಬಿಟ್ಟು ಹೋಗೋದಿಲ್ಲ ಮಹಿ, ಅವಳು ನಮ್ಮ ಮನೇನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಮುತ್ತು ಹೇಳ್ತಾರೆ. ಅಷ್ಟಾದರೆ ಸಾಕು ಅನ್ನೋ ಅಷ್ಟರೊಳಗಡೆ ಆ ಕಡೆ ಹಲ್ಲಿ ಲೊಚ್ಕೊಡುತ್ತೆ. ಅಣ್ಣ, ಅಲ್ಲಿ ಹಲ್ಲಿ ಲೊಚ್ಕೊಡ್ತಾ ಇದೆ ಅಂದರೆ ನಿಜ ಆಗುತ್ತೆ ಅಲ್ವಾ ಅಂತ ಕಂಟಿ ಹೇಳ್ತಾನೆ. ಹಾಂ ಹೌದು, ಸರಿ ಮಲ್ಕೊಳ್ಳಿ ಅಂತ ಹೇಳುವಷ್ಟರೊಳಗಡೆ ಹೊರಗಡೆಯಿಂದ ಕಾರ್ ಹಾರ್ನ್ ಆಗುತ್ತಂತೆ. ಮುತ್ತು ಎದ್ದು ಹೋಗ್ತಾ ಇರ್ತಾರೆ. ಅಣ್ಣ, ಡೋರ್ ಓಪನ್ ಇದೆ ತಾನೆ, ಅವನಿಗೆ ಕೈ ಕಾಲು ಎಲ್ಲ ಇದೆ ತಾನೆ, ಓಪನ್ ಮಾಡ್ಕೊಂಡು ಬರ್ತಾನೆ, ನೀವು ಮಲ್ಕೋಣ ಅಂತ ಬೈತಾನೆ ಕಂಟಿ. ಸರಿ ಅಂತ ಮುತ್ತು ಹಾಗೆ ಮಲ್ಕೊತಾರೆ. ಇಲ್ಲಿ ಚಂದನ, ಹಾಂ ಬಂದೆ ಅಂತ ಓಡ್ ಬಂದು ಡೋರ್ನ ಓಪನ್ ಮಾಡ್ತಾಳೆ. ಹರಿಗೆ ಶಾಕ್ ಆಗುತ್ತೆ. ಏನ್ರಿ ನೀವು ಓಪನ್ ಮಾಡ್ತಾ ಇದ್ದೀರಾ ಡೋರ್ನ, ಇನ್ನೂ ಮಲಗಿಲ್ವಾ ನೀವು ಅಂತ ಹೇಳಿದ್ದಕ್ಕೆ, ಅಲ್ಲ ನೀವು ಇಷ್ಟೊತ್ತು ಲೇಟಾಗಿ ಬಂದ್ರಲ್ಲ, ಅದಕ್ಕೆ ಎಲ್ಲರೂ ಮಲಗಿದ್ರು, ಬಂದು ಡೋರ್ನ ಓಪನ್ ಮಾಡಿದೆ, ಯಾಕೆ ಇಷ್ಟು ಲೇಟು ಅಂತ ಹೇಳಿದ್ದಕ್ಕೆ, ಅದು ಬಾಡಿಗೆ ಇತ್ತು, ಅದಕ್ಕೆ ಅವ್ರನ್ನ ಪಿಕ್ ಮಾಡಿ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಬರೋದು ಲೇಟ್ ಆಯಿತು, ಯಾಕೆ ನೀವು ಇನ್ನೂ ಮಲಗಿಲ್ಲ, ನಿದ್ದೆ ಬಂದಿಲ್ವಾ ಅಥವಾ ನನಗೇನಾದರೂ ಕಾಯ್ತಾ ಇದ್ರಾ ಅಂತ ಹೇಳಿದ್ದಕ್ಕೆ, ಆ ಥರ ಎಲ್ಲ ಏನೂ ಇಲ್ಲ, ನಾನು ಹೋಗಿ ಮಲಗ್ತೀನಿ, ನೀವು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಹರಿ, ಅಲ್ಲ ಇಷ್ಟೊತ್ತು ಕಾಯ್ದಿರೋದೇ ಉಂಟಂತೆ, ಸರಿಯಾಗಿ ಆನ್ಸರ್ ಮಾಡಿದರೆ ನಮಗೂ ಸ್ವಲ್ಪ ಖುಷಿ ಆಗ್ತಿತ್ತಪ್ಪ, ಏನು ಹೇಳಲೇ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಮಲಗಿರ್ತಾರೆ. ನೋಡಿ ಹರಿ ಎಲ್ಲರೂ ಮಲ್ಕೊಂಡಿದ್ದಾರಲ್ಲ ಅಂತ ಹೊರಗಡೆ ಬಂದು ಫೇಸ್ ವಾಶ್ ಮಾಡ್ತಾ ಇರ್ತಾನೆ. ಕಂಟಿ ನಂತರ ಮಲಗಿರೋ ಥರ ನಾಟಕ ಮಾಡಿದ್ದೇನೆ ಹೊರಗಡೆ ಎದ್ದು ಬರ್ತಾನೆ. ಇಲ್ಲಿ ಹರಿ ಮುಖಕ್ಕೆ ಸೋಪ್ ಹಚ್ಕೊಂಡಿರ್ತಾನೆ. ಕಂಟಿ ಬಂದು ನಿಂತ್ಕೊಂಡು ಅವನಿಗೆ ನೀರನ್ನ ಕೊಡ್ತಾನೆ, ಸ್ವಲ್ಪ ಆಟ ಆಡಿಸ್ತಾನೆ. ಅಣ್ಣ ಇಲ್ಲಿ ಸ್ವಲ್ಪ ಬಾರಣ್ಣ, ನೀರು ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಕಂಟಿ, ಓಯ್ ಯಾಕೋ ಕಿರಿಸ್ತಾ ಇದೀಯ ಅಂತ ನೀರನ್ನ ವಾಪಸ್ ಕೊಡ್ತಾನೆ. ನೀನು ಯಾಕೋ ಬಂದೆ ಇಲ್ಲಿ ಅಂತ ಹರಿ ಕೇಳಿದ್ದಕ್ಕೆ, ಅಲ್ಲ ನಂಗೊಂದು ನಿಜ ಹೇಳು, ನಿಜವಾಗ್ಲೂ ನಿನಗೆ ಬಾಡಿಗೆ ಬಂದಿತ್ತಾ ಅಥವಾ ಟೆಸ್ಟ್ ಮಾಡೋದಕ್ಕೆ ಅಂತ ಏನಾದ್ರು ಲೇಟಾಗಿ ಬಂದ್ಯಾ ಅಂತ ಹೇಳಿದ್ದಕ್ಕೆ, ಟೆಸ್ಟಾ, ನಾನೇನೋ ಟೆಸ್ಟ್ ಮಾಡಬೇಕು
ಬೇಕು ಅಂತ ಹರಿ ಕೇಳಿದ್ದಕ್ಕೆ, ಅಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಾರೋ ಇಲ್ವೋ ಅಂತ ಟೆಸ್ಟ್ ಮಾಡಿದ್ಯಾ ಏನಾದರೂ ಅಂತ ಕೇಳಿದ್ದಕ್ಕೆ, ಅಲ್ಲ ನಾನು ಬಂದಿಲ್ಲ ಅಂದರೂ ಗಡತ್ತಾಗಿ ಬಿರಿಯಾನಿ ತಿಂದು ಬಿತ್ಕೊಳ್ಳೋ ಅಂತ ನನ್ನ ಮಗ ನೀನು, ಅಂಥದ್ರಲ್ಲಿ ನಿನ್ನನ್ನು ನಾನು ಟೆಸ್ಟ್ ಮಾಡೋದ ಹೋಗಲೋ ಅಂತ ಹೇಳಿದ್ದಕ್ಕೆ, ನನ್ನನ್ನೆಲ್ಲ ಕಣೋ ಅತ್ತಿಗೆನಾ ಅಂತ ಹೇಳಿದ್ದಕ್ಕೆ, ಅತ್ತಿಗೆ ನಾವು ನೀನು ಈ ರೂಟಲ್ಲಿ ಬರ್ತಾ ಇದೆಯಾ, ಮಾಡ್ತೀನಿ ನಂದೇ ರೂಟಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹರಿ ಮನಸಲ್ಲೇ ಅಂದ್ಕೊಂಡು, ಹಂಗೆ ಅವ್ರು ಯಾವತ್ತಾದರೂ ವೆಯ್ಟ್ ಮಾಡಿದ್ದಾರ, ಅದೆಲ್ಲ ಸೀನ್ ನಡೆಯೋ ಅಂಥದ್ದ, ಸುಮ್ಮನೆ ನೀನು ಏನೇನೋ ಹೇಳ್ಬೇಡ ಹೋಗೋ ಅಂತ ಹೇಳಿದ್ದಕ್ಕೆ, ಇವತ್ತು ವೆಯ್ಟ್ ಮಾಡಿದ್ರು ಕಣೋ ಹರಿ ಅಂತ ಹೇಳಿದ್ದಕ್ಕೆ ನನಗೆ ಚಂದನ ಅವ್ರು ವೆಯ್ಟ್ ಮಾಡೋದ್ರ ಚಾನ್ಸೇ ಇಲ್ಲ ಹೋಗಲೋ ಅಂತ ಹೇಳಿಬಿಟ್ಟು ಸೀದಾ ಒಳಗಡೆ ಬರ್ತಾನೆ. ಇಲ್ಲಿ ಕಂಟಿ ಏನು ಇವನು ನಂಬ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡು ಮತ್ತೆ ಕಿಚನ್ ಕಡೆ ಬರ್ತಾನೆ. ಅದೇನೆ ಏನಿವತ್ತು ಊಟಕ್ಕೆ ಸ್ಪೆಷಲು ಅಂತ ನೋಡಿದ್ರೆ ದೋಸೆ ಆಗಿರುತ್ತೆ. ವಾವ್ ದೋಸೆ ಅಂತ ಹಾಕ್ಕೊಂಡು ತಿಂತ ಕೂತಿರ್ತಾನೆ. ಅಲ್ಲಿಗೆ ಕಂಟಿ ಬಂದು, ನಾನು ನಿಜನೇ ಹೇಳ್ತಾ ಇದ್ದೀನಿ ಕಣೋ, ಅದಕ್ಕೆ ನಿನಗೆ ವೆಯ್ಟ್ ಮಾಡಿದ್ರು, ಅಣ್ಣ ಹೋಗಿ ಮಲ್ಕೋ ಅಂತ ಹೇಳಿದ್ರು, ಇಲ್ಲ ಅಣ್ಣ ಅವ್ರು ಬಂದಮೇಲೆ ಮಲ್ಕೊತೀನಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಗೊತ್ತಾ, ಅದ್ರ ಜೊತೆಗೆ ಇನ್ನೂ ಊಟ ಮಾಡುವಾಗ್ಲೂ ನಿಂದೇ ಯೋಚನೆ ಅವ್ರಿಗೆ, ಯಾಕಿನ್ನೂ ಹರಿ ಬಂದಿಲ್ಲ ಅಂತ ಗೊತ್ತಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅದರಲ್ಲೇನಿದೆ ಸ್ಪೆಷಲು ಬಿಡೋ, ಏನೋ ಕೇಳಿದ್ದಾರೆ, ಬಾಗಿಲನ್ನ ಓಪನ್ ಮಾಡಿದ ತಕ್ಷಣ ಅವ್ರು ನನಗೋಸ್ಕರನೇ ಕಾಯ್ತಿದ್ರು ಅಂತ ಅಂದ್ಕೊಳ್ಳೋದು ತಪ್ಪಲ್ವಾ ಅಂತ ಹರಿ ಹೇಳ್ತಾನೆ. ಅದಕ್ಕೆ, ಇಲ್ಲ ಕಣೋ ಹರಿ, ನಿನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು, ಅವರು ಬಂದು ನಾವೆಲ್ಲ ಮಲ್ಗಿದ್ದೀವಿ ಅಂತ ಬಂದು ನಿನ್ನ ಡೋರ್ ಓಪನ್ ಮಾಡಿದ್ರು ಅಂದರೆ ನಿಂದಾರಿನೇ ಕಾಯ್ತಾ ಇದ್ರು ಅಂತ ತಾನೇ ಅರ್ಥ, ನಿನಗೆ ಲೈಟಾಗಿ ಇವಾಗ ನಿನ್ನ ಮೇಲೆ ಅದಕ್ಕೆ ಲವ್ ಆಗಿದೆ ಕಣೋ ಅಂತ ಹೇಳಿದ ತಕ್ಷಣ ಹರಿಗೆ ತುಂಬಾ ಖುಷಿ ಆಗುತ್ತೆ. ಏನೋ ಹೇಳ್ತಾ ಇದೀಯ ಅಂತ ಹೇಳಿದ್ದಕ್ಕೆ, ಹೌದು ಲವ್ ಆಗಿದೆ ನಿನ್ನ ಮೇಲೆ, ಇದನ್ನು ಹೀಗೇ ಮೇಂಟೈನ್ ಮಾಡು, ದುಡ್ಕೋಕ್ಕೆ ಹೋಗಬೇಡ, ಅದಕ್ಕೆ ನೀನು ಬಯಸ್ದಂಗೆ ಅವರು ಇದ್ದೇ ಇರ್ತಾರೆ, ನೀನು ಬಯಸಿದ್ದು ನಿನಗೆ ಸಿಗುತ್ತೆ ಅಂತ ಹೇಳಿದ್ದಕ್ಕೆ, ಇಲ್ಲ ತಾಳಿದನು ಬಾಳಿಯಾನು ಅಂತ ನಾನು ಕೇಳಿಲ್ವಾ, ಅಂದಮೇಲೆ ನಾನು ವೆಯ್ಟ್ ಮಾಡೇ ಮಾಡ್ತೀನಿ, ಈಗ ಯಾರೋ ದುಡ್ಕೋಕ್ಕೆ ಹೋಗ್ತಾ ಇರೋರು ಅಂತ ಹೇಳಿದ್ದಕ್ಕೆ, ಹಾಂ ಹೌದು ನೀನು ದುಡ್ಕೋಕ್ಕೆ ಹೋಗ್ಬೇಡ, ಅದಕ್ಕೆ ನಿನಗೆ ಸಿಗ್ತಾರೆ, ನೀನು ಬಯಸಿದ್ದು ನಿನಗೆ ಸಿಗುತ್ತೆ, ಅದಕ್ಕೆ ನಿನ್ನ ಮೇಲೆ ಲವ್ ಆಗಿದೆ ಇವಾಗ ಅಂತ ಹೇಳಿದಾಗ ನಾನು ಅದೇ ಅಂದ್ಕೊಂಡೆ. 2 ದಿನದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅವರಪ್ಪ ನನಗೆ ಟಾರ್ಚರ್ ಕೊಟ್ಟ ಮೇಲೆ ಅವ್ರ ಮನಸ್ಥಿತಿನೇ ಬದಲಾಗಿದೆ ಅನ್ನೋ ಥರ ಇದ್ದೆ, ಅವರಪ್ಪ ನನಗೆ ಕೆಟ್ಟದ್ದು ಮಾಡಿದ್ರು ನನಗೆ ಒಳ್ಳೆಯದೇ ಆಗ್ತಾಯಿದೆ ಅಂತ ಹೇಳಿದಾಗ, ಹೌದು ಏನೇ ಆದ್ರೂ ಲವ್ ಸೋಲ್ಬಾರ್ದು, ಅಪ್ಪ ಅಮ್ಮ ಇವತ್ತೆಲ್ಲ ನಾಳೆ ಬದಲಾಗ್ತಾರೆ, ಅದಕ್ಕೋಸ್ಕರ ಪ್ರೀತಿನ ಯಾಕೆ ತ್ಯಾಗ ಮಾಡಬೇಕು ಅಂತ ಕಂಟಿ ಹೇಳಿದ್ದಕ್ಕೆ, ಇದೇನೋ ಕಂಟಿ ನೀನು ಇನ್ನೂ ಚಿಕ್ಕವನಾಗಿದ್ದೆ ಆಗಲೇ ಲವ್ ಬಗ್ಗೆ ಪಾಠ ಮಾಡೋ ಮಟ್ಟಕ್ಕೆ ಆಗ್ಬಿಟ್ಟಿದೆಯಾ ಅಂತ ಹೇಳಿದ್ದಕ್ಕೆ, ಇಲ್ಲಪ್ಪ ನಾನು ಆ ಥರ ಎಲ್ಲ ಏನು ದೊಡ್ಡವನಾಗಿಲ್ಲ ಅಂತ ಕಂಟಿ ನಾಚ್ಕೊತಾ ಇರ್ತಾನೆ. ಕಂಟಿಗೊಂದು ಫೋನ್ ಬರುತ್ತೆ. ಆ ಫೋನ್ನ ನೋಡಿ ಅವನು ಮೂತಿನ ಒಂಥರ ಮಾಡ್ಕೊತಾನೆ. ಅಲ್ಲ ಕಣೋ ಇಷ್ಟೊತ್ತುವೆ ಲಕ ಅಂತಾಯಿತು ನಿನ್ನ ಮೂತಿ, ಈಗ ನೋಡಿದ್ರೆ ಒಂಥರ ಮಾಡ್ಕೊಂಡಿಲ್ಲ, ಯಾಕೋ ಏನೋ ಆಯಿತು, ಯಾವುದೋ ಫೋನು ಅಂತ ಹೇಳಿದ್ದಕ್ಕೆ, ವೈಭವಿದು ಅಂತ ಹೇಳಿದಾಗ, ರಿಸೀವ್ ಮಾಡಿ ಮಾತಾಡು ಏನಾಯಿತು ಅಂತ ಹೇಳಿದ್ದಕ್ಕೆ, ಆಗಲ್ಲ ಹರಿ ನನ್ನಿಂದ ಅಂತೂ ಆಗೋದಿಲ್ಲ ಅವಳ ಜೊತೆ ಮಾತಾಡೋದಕ್ಕೆ, ಎಷ್ಟು ಟಾರ್ಚರ್ ಗೊತ್ತಾ, ನಿಮ್ಮ ಮಾವ ಕೊಡೋ ಟಾರ್ಚರ್ಗಿನ್ನೂ ಜಾಸ್ತಿ ಕೊಡ್ತಾಳೆ, ಎನಿ ಟೈಮ್ ಮಾತಾಡಬೇಕು ಅಂತಾಳೆ, ಬಾತ್ರೂಮ್ಗೆ ಹೋಗಿದ್ರು ಮಾತಾಡಬೇಕು, ಮನೆಗೆ ಬಂದರೂ ಮಾತಾಡಬೇಕು, ಗ್ಯಾರೇಜ್ಗೆ ಹೋದ್ರೂ ಮಾತಾಡಬೇಕು, ನಾನು ಎಲ್ಲೇ ಹೋದರೂ ಮಾತಾಡಬೇಕು, ಸಾಕಾಗಿದೆ ನನಗೆ ಅಂತ ಹೇಳಿದ್ಗೆ, ಲವ್ ಅಂದರೆ ಹಾಗೆ ಕಣೋ, ರಿಸೀವ್ ಮಾಡಿ ಮಾತಾಡು ಅಂತ ಹೇಳಿದಾಗ ಸರಿ ಅಂತ ಫೋನ್ನ ರಿಸೀವ್ ಮಾಡ್ತಾನೆ. ಈ ಕಡೆ ವೈಭವಿ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡ್ತಾಳೆ, ಅಲ್ಲ ನಾನು ಮನೆಗೆ ಬಂದು ಹೋಗಿದ್ದೆ ಅಂತ ಗೊತ್ತು ತಾನೆ, ನಾನು ಬೇಜಾರಲ್ಲಿ ಹೋಗಿದ್ದೀನಿ ಅಂತ ನಿನ್ನ ತಮ್ಮ ಅದಕ್ಕೆ ಹೇಳಲಿಲ್ವಾ, ಪಾಪ ಹುಡುಗಿ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಒಂದು ಫೋನ್ ಮಾಡೋಕ್ಕಾಗಲ್ವ ನಿನಗೆ, ಗ್ಯಾರೇಜಿಗೆ ಬಂದಿದ್ನಲ್ಲ ಅವಾಗೇನು ಬಾಯಲ್ಲಿ ಏನು ಕಡುಬು ತುಂಬ್ಕೊಂಡಿದ್ಯಾ, ಹೇಳೋಕ್ಕಾಗಲಿಲ್ವ, ಈ ಥರ ಆಗಿದೆ ಅಂದರೆ ನಾನು ನೀನು ಟಾರ್ಚರ್ ಕೊಡ್ತಾ ಇದ್ನಾ, ಈ ಥರ ಎಲ್ಲ ಏನೋ ಆಗಿದೆ, ಚಿಕ್ಕ ಹುಡುಗಿ ತಪ್ಪು ಮಾಡಿದ್ದಾಳೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕೂ ಗೊತ್ತಾಗಲ್ವ ನಿನಗೆ, ಹಾಗೆ ಅಂತ ಬಾಯಿಗೆ ಬಂದಾಗ ಬೈತಾಳೆ. ಬೇಜಾರಾಗಿ ಫೋನ್ನ ಕಟ್ ಮಾಡ್ತಾನೆ. ಯಾಕೋ ಕಟ್ ಮಾಡಿದೆ, ಮಾತಾಡೋ ಅಂತ ಹೇಳಿದ್ದೆ, ನನ್ನಿಂದ ಆಗೋದಿಲ್ಲ, ನಾನ್ ಸ್ಟಾಪ್ ಮಾತಾಡ್ತಾಳೆ, ನನ್ನಿಂದ ಆಗಲ್ಲ, ಸೈಲೆಂಟ್ ಮಾಡಿ ಹೋಗಿ ಮಲ್ಕೊತೀನಿ ಅಂತ ಅವನು ಅಲ್ಲಿಂದ ಓಡೋಗ್ತಾನೆ. ಬಾರೋ ನಾನು ಲವ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹರಿ ಕರೆದ್ರೂ ಅವ್ನು ಬರೋದಿಲ್ಲ, ಹೋಗಿ ಮಲ್ಕೊತಾನೆ. ಆಗ ಹರಿಗೆ ಚಂದನ ನಡ್ಕೊಂಡಿದ್ದ ರೀತಿ ಎಲ್ಲ ನೆನ್ಪು ಮಾಡಿಕೊಂಡು ಅವ್ನಿಗೂ ಒಂಥರ ಖುಷಿ ಆಗ್ತಾ ಇರುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ.